ನೀನು ಅವ್ರ ಮದುವೆ ಆಗ್ಬೇಕಾಗಿರೋ ಹುಡುಗಿ ಹಿಂದೆ ಬಿದ್ದು ಕಾಟ ಕೊಡ್ತಿದ್ಯೋ ಅನ್ನೋ ವಿಷಯ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನಿನ್ನ ಪ್ರಾಣ ತೆಗಿಯೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅವರು. ನೀನ್ ಕೇಳ್ಬೋದು, ನನ್ನ ಪ್ರಾಣ ಹೋದ್ರೆ ನಿಮಗೇನು ಅಂತ. ನನಗೇನು ಇಲ್ಲ. ಆದ್ರೆ ನಿಮ್ಮ ಅಪ್ಪ ಅಮ್ಮನ ಗತಿ? ನಿನ್ನನ್ನೇ ನಂಬ್ಕೊಂಡು ನೀನೇ ಅವ್ರ ಮುಂದಿನ ಭವಿಷ್ಯ ಅಂತ ಬದುಕ್ತಾ ಇದಾರಲ್ಲ, ಅವ್ರು ಏನಾಗ್ಬೇಕು? ಮಗನ್ ಪ್ರಾಣ ಹೋದ್ರೆ ಹೋಗ್ಲಿ ಅಂತ ಸುಮ್ಮನಾಗ್ತಾರ ಅವರು? ಮಾತಾಡು, ಯೋಚನೆ ಮಾಡು. ನೀನು ದುಡುಕಿ ಪ್ರೀತಿ ಗೀತೆ ಅಂತ ನನ್ನ ಹಿಂದೆ ಬೀಳ್ತಿದ್ಯಲ್ಲ, ಈ ವಿಷಯ ಏನಾದ್ರೂ ದಿಗ್ವಿಜಯ್ ಅಂಕಲ್ಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಆ ಮನೆಯವ್ರಿಗೆ ನಿನ್ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆನ ಸಂಪಾದಿಸಕ್ಕೆ ನಿಮ್ಮಪ್ಪ ಪಾಪ ತುಂಬಾ ವರ್ಷ ಕಷ್ಟಪಟ್ಟಿದ್ದಾರೆ. ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ಧ್ವಂಸ ಮಾಡ್ತೀಯಾ? ನೀನೇ ಆ ಮನೆಯಿಂದ ದೂರ ಹೋಗ್ತೀಯೋ ಅಥವಾ ಆ ಮನೆನೇ ನಿನ್ನನ್ನ ದೂರ ಇಡೋ ಹಾಗೆ ಮಾಡ್ತೀಯೋ ಯೋಚನೆ ಮಾಡು. ನಿನ್ನ ಮೇಲೆ, ನಿಮ್ಮ ಅಪ್ಪನ ಮೇಲೆ ಇನ್ನೂ ವಿಶ್ವಾಸ ಉಳಿದಿರೋದಕ್ಕೆ ಕಾರಣ ನಾನು ಇಷ್ಟು ದಿವಸ ನಿನ್ ಕಾಟನ ತಡ್ಕೊಂಡಿರೋದಕ್ಕೆ, ನಿನ್ ವಿಷಯನ ಹೇಳ್ದೆ ಇರೋದಕ್ಕೆ. ಇಷ್ಟಾದ್ಮೇಲೆ ನಿನ್ಗೆ ಆ ವಿಷಯನ ತ್ರಿವಿಕ್ರಮ್ಗೆ ಹೇಳ್ಬೇಕು ಅನ್ಸಿದ್ರೆ ಹೋಗಿ ಹೇಳು. ಮಹಾಮಾಯಿ, ರಾತ್ರಿ ಕಳೆದು ಬೆಳಗಾಯ್ತು. ಆ ತ್ರಿಶೂಲು ತ್ರಿವಿಕ್ರಮ್ ಬರ್ತಾರೆ ಅಂತ ಹೇಳ್ತಾನೆ ಇದ್ದೀರಾ. ಮಧ್ಯರಾತ್ರಿಯಿಂದ ಕಾಯ್ತಾನೆ ಇದೀವಿ, ಅವ್ರು ಬರ್ತಾನೆ ಇಲ್ಲ. ಬರ್ತಾರೆ. ನಾನು ಹೋಗಿ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಂಬರ್ಲ ಮಹಾಮಾಯಿ? ಆತುರ ಬೇಡ ಗರುಡ. ಯಾವುದೇ ಕಾರ್ಯಕ್ಕೂ ಕಾಲ ಅಂತ ಒಂದಿರುತ್ತೆ. ಆ ಕಾಲ ಕೂಡಿ ಬಂದಾಗ ಕಾರ್ಯ ಆಗೇ ಆಗುತ್ತೆ. ನಾವೀಗ ಆತರ ಪಟ್ರೆ ನಮಗೆ ಅಪಾಯ. ನಾನು ಹೋದರೆ ಏನು ಅಪಾಯ ಮಹಾಮಾಯಿ? ಆ ತ್ರಿಶೂಲ ನಿನ್ನನ್ನು ಮೊದಲೇ ನೋಡಿದ್ದಾನೆ. ಮತ್ತೊಮ್ಮೆ ನೀನವನ ಕಣ್ಣಿಗೆ ಬಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಮಹಾಮಾಯಿ, ಅವನು ನನ್ನ ಮನುಷ್ಯ ರೂಪವನ್ನು ನೋಡಿದ್ದಾನೆ. ಆದರೆ ನಾನು ಗರುಡ ಪಕ್ಷಿ ರೂಪದಲ್ಲಿ ಹೋಗಬಹುದಲ್ಲ? ಬೇಡ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅವರಾಗಿ ಅವರೇ ಹೊರಗಡೆ ಬರಲಿ. ಅಲ್ಲಿವರೆಗೂ ಏನು ಮಾಡುವುದು ಮಹಾಮಾಯಿ? ಕಾಯ್ತಾ ಇರ್ಬೇಕು. ನಾವೇನೋ ಕಾಯ್ತೀವಿ ಸರಿ, ಆದ್ರೆ ನಮ್ಮನ್ನ ನೋಡಿದ್ರೆ ಬೇರೆಯವ್ರಿಗೆ ಅನುಮಾನ ಬರೋದಿಲ್ವಾ? ಅದಕ್ಕೆ ಒಂದು ಪರಿಹಾರ ಇದೆ. ಏನು ಮಹಾಮಾಯಿ? ಮಹಾಮಾಯಿ, ಏನಿದು ಪರದೆ? ಇದು ಮಾಯಾ ಪರದೆ. ಇದು ನಮ್ಮ ಸುತ್ತಲೂ ಇರುವುದರಿಂದ ನಾವು ಯಾರ ಕಣ್ಣಿಗೂ ಕಾಣುವುದಿಲ್ಲ. ತ್ರಿಶೂಲ್ ತ್ರಿವಿಕ್ರಮನನ್ನು ಸುಲಭವಾಗಿ ಹಿಂಬಾಲಿಸಬಹುದು. ನಮ್ಮ ಯಾವ ಸುಳಿವು ಅವರಿಗೆ ಸಿಗುವುದಿಲ್ಲ. ಹಾಗಾದ್ರೆ ನಾವು ಅವರನ್ನು ಸುಲಭವಾಗಿ ಹಿಡಿದು ಆದಿಶೇಷ ಯಾರು ಎನ್ನುವ ಸತ್ಯವನ್ನು ತಿಳಿಯಬಹುದಲ್ಲ ಮಹಾಮಾಯಿ? ಖಂಡಿತ. ಇವತ್ತು ಆದಿಶೇಷನ ರಹಸ್ಯ ಬಯಲಾಗುತ್ತೆ. ಮೈಕೈ ಎಲ್ಲ ನೋವ್ತಾ ಇದೆ, ತಲೆ ಬೇರೆ ಸಿಡಿತಾ ಇದೆ. ರಾತ್ರಿ ಡ್ರಿಂಕ್ಸ್ ಏನಾದ್ರೂ ಜಾಸ್ತಿ ಆಯ್ತಾ? ಏನಾಯ್ತು? ಯಾಕೆ ಅಂದ್ರೆ ಈ ಸರ್ಪ್ರೈಸ್ ಅವ್ರಿಗೆ ಹೊಸದೇನಲ್ವಲ್ಲ. ಅದೇ ಆಕಾಶದಲ್ಲಿ ಪಟಾಕಿಲಿ ಹೆಸರು ಬರೆಯೋದು ಅದೀಗಾಗಲೇ ಶಿವಾನಿ ಮೇಡಮ್ ನನಗೋಸ್ಕರ ಮಾಡಾಗಿದೆ. ಅವ್ರು ಇವಾಗ ಆಗ್ಲೇ ಮಾಡಿರೋದನ್ನ ತೋರಿಸಿ ಎಂಜಾಯ್ ಮಾಡು ಅಂದ್ರೆ ಪಾಪ ಅವ್ರು ಏನ್ ಮಾಡ್ತಾರೆ? ಐ ಲವ್ ಯು ತ್ರಿಶೂಲ್ ಅಂತ ಬರ್ದಿತ್ತು. ಯಾಕಂದ್ರೆ ಶಿವಾನಿ ಮೇಡಮ್ ನಿಮ್ಮನ್ನ ಇಷ್ಟಪಡೋದಕ್ಕಿಂತ ಮುಂಚೆ ನನ್ನನ್ನು ಇಷ್ಟಪಡ್ತಾ ಇದ್ರು. ಚಿಕ್ಕೇಶ್ ಮಾಡ್ರೆ, ನೀವು ಶಿವಾನಿ ಅವ್ರನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೀರ ಅಷ್ಟೇ, ಇನ್ನೂ ಮದುವೆ ಆಗಿಲ್ವಲ್ಲ. ಅಲ್ಲಿವರೆಗೂ ನನಗೆ ಟೈಮ್ ಇದೆ. ನೀವು ಶಿವಾನಿ ಅವ್ರಿಗೆ 3 ಗಂಟೆ ಹಾಕೋವರೆಗೂ ನಾನು ಪ್ರೀತಿ ಮಾಡ್ತಾನೆ ಇರ್ತೀನಿ. ಎಲ್ಲರೂ ನನಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ? ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಮೋಸ ಹೋಗೋದಿಲ್ಲ.
ನನಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟವ್ರು ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಇವತ್ತು ಆನ್ಸರ್ಸ್ ಬೇಕೇ ಬೇಕು. ಶಿವಾನಿ, ಶಿವಾನಿ, ಇನ್ನು ಮೇಲಾದ್ರೂ ಸ್ವಲ್ಪ ಸುಮ್ಮನೆ ಇರು. ಹೀಗೆಲ್ಲ ಮಾಡೋದಕ್ಕೆ ಹೋಗ್ಬೇಡ. ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಶಿವಾನಿ, ಎಷ್ಟು ಸುಲಭವಾಗಿ ನನ್ನ ಪ್ರೀತಿ ಮಾಡಬೇಡ, ನನ್ನ ಮರ್ತು ಬಿಡು ಅಂತ ಹೇಳ್ತಿಯಲ್ಲ, ಅಷ್ಟು ಈಸಿಯಾಗಿ ಮರ್ತು ಬಿಡೋದಕ್ಕೆ ನಾನು ನಿನ್ನ ಟೈಮ್ ಪಾಸ್ ಲವ್ ಮಾಡಿಲ್ಲ. ಚಿಕ್ಕ ಯಜಮಾನ್ರಿಗಿಂತ ಸೀನಿಯರ್ ನಾನು. ನೀನ್ ಏನೇ ಮಾಡಿದ್ರು ನಿನ್ನ ಲವ್ ಮಾಡೋದು ನಾನು ಬಿಡೋದಿಲ್ಲ. ತ್ರಿಶೂಲ್, ನಾನು ಅಷ್ಟು ಹೇಳ್ತಿದ್ರು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅರ್ಥ ಮಾಡ್ಕೊಳ್ತಿರೋ ನೀನು. ನಮ್ಮಿಬ್ರದ್ದು ತುಂಬಾ ಹಳೆ ಪ್ರೀತಿ. ಆ ದೇವ್ರೆ ನಮ್ಮಿಬ್ರನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ ಅಂತ ಸ್ಟ್ರಾಂಗ್ ಫೀಲಿಂಗ್ ಇದೆ ನನಗೆ. ಇವನ್ ಯಾಕಿಷ್ಟು ಹಠ ಮಾಡ್ತಾ ಇದ್ದಾನೆ? ನನ್ನ ಪ್ರೀತಿ ಆದಿಶೇಷನಿಗೆ ಸೇರ್ಬೇಕು. ನನ್ನ ಆದಿಶೇಷ ತ್ರಿವಿಕ್ರಮ್. ಇದನ್ನೆಲ್ಲ ನಾನು ಇವನ್ಗೆ ಹೇಗೆ ಹೇಳೋದು? ಶಿವಾನಿ, ನೀನು ಅನ್ಕೊಂಡಿರೋ ಹಾಗೆ ನಿನ್ನ ಕಾಟ ಕೊಡೋದು ನಿನ್ ಹಿಂದೆ ಬಿದ್ದಿಲ್ಲ. ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ನೀನ್ ಎಷ್ಟು ಹೇಳಿದ್ರು ಅಷ್ಟೇ. ನೀನ್ ಏನೇ ಮಾಡಿದ್ರು ನಾನು ನಿನ್ ಪ್ರೀತಿ ಒಪ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ, ಒಪ್ಕೊಳ್ಳಲ್ಲ. ಎಲ್ಲಿ ಹೋದ್ರು ಇವರಿಬ್ರು? ರೂಮಲ್ಲಿ ಇಲ್ವಲ್ಲ? ನೀನ್ ಏನ್ ಹೇಳಿದ್ರು ನನ್ನ ಪ್ರೀತಿನ ಮುಚ್ಚಿಟ್ಕೊಳ್ಳೋದಿಲ್ಲ. ನೀನ್ ತ್ರಿವಿಕ್ರಮ್ಗೆ ಮೋಸ ಮಾಡ್ದಾಗ ಆಗೋದಿಲ್ವಾ? ಇದು ತಪ್ಪಲ್ವಾ? ಅದೇನ್ ತಪ್ಪಾಗತ್ತೆ? ಚಿಕ್ಕ ಯಜಮಾನ್ರಿಗಿಂತ ಮುಂಚೆ ನಾನ್ ನಿನಗೆ ಸಿಕ್ಕಿದ್ದು, ಅವ್ರಿಗಿಂತ ಮುಂಚೆ ನಾನು ನಿನ್ನ ಇಷ್ಟಪಟ್ಟಿದ್ದು, ಲವ್ ಮಾಡಿದ್ದು. ನೀನು ನನ್ನ ಇಷ್ಟಪಡ್ತಿದ್ದೆ, ಅದು ನೀನು ಹೇಳಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ನಾನೇ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲ ಅರ್ಥ ಆಯ್ತು ಅನ್ನುವಾಗ ನೀನೇ ದೂರ ಹೋಗ್ಬಿಟ್ಟೆ. ನನಗೆ ಯಾಕೋ ಇದನ್ನೆಲ್ಲ ಯಾರೋ ಬೇಕು ಅಂತಲೇ ಮಾಡ್ತಾ ಇದಾರೆ ಅನ್ಸ್ತದೆ. ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ ನೀನು. ನಾನು ನಿನ್ ಇಷ್ಟನೂ ಪಟ್ಟಿರ್ಲಿಲ್ಲ, ನಿನ್ಗೆ ಹತ್ರನೂ ಆಗಿರ್ಲಿಲ್ಲ. ಹಾಗಿದ್ಮೇಲೆ ದೂರ ಆಗೋ ಮಾತಲ್ಲಿ. ನೀನ್ ಇವಾಗ ಇಲ್ಲ ಅಂತ ಹೇಳ್ತಾ ಇರ್ಬೋದು, ಆದ್ರೆ ನೋಡಿದವ್ರು ಗೊತ್ತು. ನೀನ್ ಮೊದಲು ಲವ್ ಮಾಡಿದ್ ನನ್ನನ್ನೇ, ನ್ಯಾಯವಾಗಿ ಸಿಗ್ಬೇಕಾಗಿರೋದು ನನಗೆ. ನಿನ್ಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಎಲ್ಲಾ ಜನ್ಮದಲ್ಲೂ ನೀನ್ ನನ್ನ ಜೊತೆಗೆ ಇರ್ತೀಯ ಅಂದ್ರೆ ನನಗೆ ಬುದ್ಧಿನೇ ಬೇಡ. ನೀನು ಶಿವಾನಿ, ನನ್ನ ಬಿಟ್ಟು ಹೋದಷ್ಟು ಸುಲಭ ಅಲ್ಲ. ತ್ರಿಶೂಲ್, ಕೈ ಬಿಡು. ನೀನ್ ಏನೇ ಹೇಳು, ನಿನಗೆ 3ನೇ ಗಂಟೆ ಬೀಳೋ ತನಕ ನಾನು ನಿನಗೆ ಟ್ರೈ ಮಾಡ್ತಾನೆ ಇರ್ತೀನಿ. ನನಗೆ ಗ್ಯಾರಂಟಿ ಇದೆ, ನನಗೆ ನಂಬಿಕೆ ಇದೆ, ನೀನು ನನ್ನ ಲವ್ ಮಾಡಿ ಮಾಡ್ತೀಯ, ನನಗೆ ಸಿಗ್ತೀಯ ಅಂತ. ಕೈ ಬಿಡು ತ್ರಿಶೂಲ್. ಬಿಡಲ್ಲ ಶಿವಾನಿ. ನೀನ್ ನನ್ನ ಪ್ರೀತಿ ಮಾಡ್ತೀಯ ಅಂತ ಹೇಳೋ ತನಕ ನಾನು ನಿನ್ ಕೈ ಬಿಡೋದಿಲ್ಲ. ತ್ರಿಶೂಲ್, ತ್ರಿವಿಕ್ರಮ್, ಏನೋ ಮಾಡ್ತಿದ್ಯಾ? ನೀವು ನನ್ನ ತಪ್ಪು ಗೊತ್ತಿದ್ದೀರಾ? ನಾನು ನಿಮ್ಗೆ ಏನೋ ಹೇಳ್ಬೇಕು. ತ್ರಿವಿಕ್ರಮ್ ಪ್ಲೀಸ್ ಬಿಡಿ. ಹೇಳೋದು ಶಿವಾನಿ ಹೇಳ್ಕೊಂಡು ಮಾಡ್ತೀರಾ? ತ್ರಿವಿಕ್ರಮ್, ತ್ರಿಶೂಲ್, ತ್ರಿವಿಕ್ರಮ್ ನಿಲ್ಸಿ. ತ್ರಿವಿಕ್ರಮ್ ಪ್ಲೀಸ್. ತ್ರಿವಿಕ್ರಮ್ ನಿಲ್ಸಿ. ಇದೇನಿದು ಪರಮೇಶ್ವರ? ನಾನು ಇವಾಗ್ಲೂ ಸುಮ್ಮನೆ ಇದ್ರೆ ಇಲ್ಲಿ ಅನಾಹುತ ಆಗುತ್ತೆ. ತ್ರಿವಿಕ್ರಮ್ ತ್ರಿಶೂಲ್ಗೆ ಏನಾದ್ರೂ ಮಾಡ್ಬಿಡ್ತಾರೆ. ಇಲ್ಲ, ನಾನು ಹಾಗಾಗೋದಕ್ಕೆ ಬಿಡೋದಿಲ್ಲ. ತ್ರಿವಿಕ್ರಮ್ನಿಂದ ಯಾವ ತಪ್ಪುಗಳು ನಡಿಬಾರ್ದು. ನಾನು ತಡಿತೀನಿ. ಹೇಗೋ ಸದ್ಯಕ್ಕೆ ಇವನ್ನ ಸುಮ್ಮನೆ ಇರಿಸ್ದೆ. ಆದ್ರೆ ಇದು ಶಾಶ್ವತವಾದ ಪರಿಹಾರ ಅಲ್ಲ. ತ್ರಿವಿಕ್ರಮ್ ಯಾವುದೇ ಸಮಯದಲ್ಲಿ ಬೇಕಾದ್ರೂ ತ್ರಿಶೂಲ್ ಮೇಲೆ ತಿರುಗಿ ಬೀಳ್ಬೋದು. ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ನಿನ್ನೆ ರಾತ್ರಿಯಿಂದ ಇವಾಗಿನವರೆಗೂ ನಡೆದಿರೋ ಎಲ್ಲ ಘಟನೆಗಳನ್ನು ತ್ರಿವಿಕ್ರಮ್ ಮನಸ್ಸಿಂದ ನಾನು ಅಳಿಸಿ ಹಾಕಬೇಕು. ಅದೇ ಸರಿ.
ಇಲ್ಲ, ತ್ರಿಶೂಲ್ ನೆನಪುಗಳಿಂದ ನಾನು ಇದ್ಯಾವುದನ್ನು ಅಳಿಸ್ಬಾರ್ದು. ಅವನಿಗಿದೆಲ್ಲ ನೆನಪಿರ್ಬೇಕು. ಆಗ್ಲೇ ಅವ್ನು ನನ್ನ ಹಿಂದೆ ಬರೋದನ್ನ ನಿಲ್ಲಿಸ್ತಾನೆ, ನನ್ನನ್ನು ಪ್ರೀತಿನೂ ಮಾಡೋದಿಲ್ಲ. ಯಜಮಾನ್ರ, ನಂದೀಶಾ, ಗುರುಗಳು ವಿಷಯ ಮುಟ್ಸಿದ್ಯಾ? ಗುರುಗಳು ಗುಹೆಲೇ ಇರಲಿಲ್ಲ ಯಜಮಾನ್ರೆ. ಗುಹೆಯಲ್ಲಿ ಇರಲಿಲ್ವಾ? ಅಟ್ಲೀಸ್ಟ್ ಅವ್ರ ಶಿಷ್ಯಂದ್ರಿಗಾರು ವಿಷಯ ಮುಟ್ಟಿಸ್ಬೇಕಾಗಿತ್ತು. ಯಜಮಾನ್ರೆ, ಶಿಷ್ಯರಲ್ಲ, ಅಲ್ಲಿ ಯಾರೂ ಇರಲಿಲ್ಲ, ಖಾಲಿ ಖಾಲಿ. ಅವರು ಅನಾವಶ್ಯಕವಾಗಿ ಗುಹೆ ಬಿಟ್ಟು ಆಚೆ ಎಲ್ಲೂ ಹೋಗಲ್ಲ. ಒಂದ್ ವೇಳೆ ಹೋಗೋದಿದ್ರು ನನಗೆ ಹೇಳ್ಬಿಟ್ಟು ಹೋಗ್ತಾರೆ. ಮೊನ್ನೆ ನಾವು ಮೀಟ್ ಮಾಡಿದಾಗ ಅವ್ರು ಆಚೆ ಹೋಗೋ ವಿಷಯನೂ ಹೇಳಲಿಲ್ಲ. ಎಲ್ಲೋಗಿರ್ಬೋದು? ಅದೇ ನನಗೂ ಅನುಮಾನ ಯಜಮಾನ್ರೆ. ಇನ್ನು 2 ದಿವಸದಲ್ಲಿ ಏನೋ ಒಂದು ನಡೆಯುತ್ತೆ, ಪರಿಹಾರ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ನಾಳೆನೆ. ಆ ವಿಷಯಕ್ಕೆ ಏನಾದರೂ ಗುರುಗಳು ಹೊರಗಡೆ ಹೋಗಿದ್ದಾರೇನೋ? ಏನೋ ಗೊತ್ತಾಗ್ತಾ ಇಲ್ಲ ನಂದೀಶಾ. ಅಲ್ಲ, 2 ದಿವಸದಲ್ಲಿ ತ್ರಿವಿಕ್ರಮ ಸರಿ ಹೋಗ್ತಾನೆ ಅಂತ ಅಂದವರು ಈಗ ಅವರೇ ಗುಹೆಲಿಲ್ಲ. ನಿಜವಾಗ್ಲೂ ಎಲ್ಲ ಸರಿ ಹೋಗುತ್ತಾ, ಇಲ್ಲ ಹೀಗೆ ಕಂಟಿನ್ಯೂ ಆಗುತ್ತಾ? ಆ ಸಾಂಬ ಶಿವ ಬೇರೆ ಹೇಗೇಗೋ ಆಡ್ತಾ ಇದ್ದಾನೆ. ಅವನು ತ್ರಿವಿಕ್ರಮ್ ಬಗ್ಗೆ ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾನ. ಒಂದು ಗೊತ್ತಾಗ್ತಾ ಇಲ್ಲ ಕಣು. ನಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿತ್ತು ನಂದೀಶ. ಆದರೆ ಈ ಎಂಗೇಜ್ಮೆಂಟ್ ಒಂದು ಮುರಿತು ನೋಡು. ಅಲ್ಲಿಂದ ಒಂದ್ರ ಹಿಂದೆ ಒಂದು ತೊಂದರೆ ಬರ್ತಾನೆ ಇದೆ. ಏನೇ ತೊಂದರೆ ಬಂದರೂ ಎದುರಿಸೋ ಶಕ್ತಿ ನನಗಿದೆ. ಆದರೆ ಮಕ್ಳಿಗೆ ತೊಂದರೆ ಆಗೋದ್ರೆ ತಡ್ಕೊಳ್ಳೋದು ತುಂಬಾ ಕಷ್ಟ ಕಣು. ಯಜಮಾನ್ರೆ, ದಯವಿಟ್ಟು ಟೆನ್ಷನ್ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅದೇ ನಂಬಿಕೆ ಮೇಲೆ ನಾನು ಬದುಕ್ತಾ ಇದ್ದೀನಪ್ಪ. ಯಾವಾಗ ನನ್ನ ಕಣ್ಣು ಮುಂದೆ ಇರೋದು ಅದೊಂದೇ ದೊಡ್ಡ ಪ್ರಶ್ನೆ, ಯಾವಾಗ? ಹೀಗಿರುವಾಗ ಏನಂತ ಸಮಾಧಾನ ಮಾಡ್ಕೊಳ್ಳ? ತ್ರಿಶೂಲ್, ಶಿವಾನಿ, ಅದ್ಯಾಕೆ ನೀವು ಹೀಗೆ ನಿಂತಿದ್ದೀರಾ? ನಾನು ಮಲ್ಕೊಂಡು ತುಂಬ ಹೊತ್ತಾಯ್ತಾ? ಟೈಮ್ ಎಷ್ಟಾಯಿತು? ಓಹ್, 9 ಗಂಟೆ ಹೋಗಿದೆ. ಲೇಟ್ ಆಯಿತು. ತ್ರಿವಿಕ್ರಮ್, ಹುಷಾರು, ನಿಧಾನ. ಶಿವಾನಿ ಅವರೇ, ನನ್ನದು ಲೈಫಲ್ಲಿ ಯಾವತ್ತೂ ಕುಡಿಲೇಬಾರ್ದು. ನೆನ್ನೆ ರಾತ್ರಿ ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ. ಜಾಸ್ತಿ ಕುಡಿದು ನೆನ್ನೆ ಏನಾದರೂ ಮಾಡಿದ್ನಾ? ಇಲ್ವಲ್ಲ, ನೀವು ಆರಾಮಾಗೇ ಇದ್ರಿ, ಏನು ಮಾಡಲಿಲ್ಲ. ಇಲ್ಲ, ನೆನ್ನೆ ರಾತ್ರಿ ನಾನು ಏನೋ ಮಾಡಿದ್ದೀನಿ. ಯಾರೋ ನನಗೆ ಏನೋ ಹೇಳಿದ್ರು, ನನಗೆ ಕೋಪ ಬಂದಿದ್ದ ನೆನಪು. ಆದರೆ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ. ಹಾ, ತ್ರಿಶೂಲ್, ಹೇಳಿ ಚಿಕೇಶ್ ಮಾಡ್ರೆ. ನನ್ನ ರಾತ್ರಿ ಏನಾಯ್ತು ಅಂತ ಏನಾದ್ರು ಗೊತ್ತೇನೋ? ನಾನು ಪ್ರತಿ ಸಲ ಪಾರ್ಟಿಗೆ ಹೋದಾಗ ನಿನ್ನ ಜೊತೆಗಿರ್ತೀಯ. ನಾನು ಸ್ವಲ್ಪ ಅತಿ ಆಗಾಡಿದ್ರೆ ನೀನು ಕಂಟ್ರೋಲ್ ಮಾಡ್ತೀಯ. ಆ್ಯಂಡ್ ನನ್ನ ರಾತ್ರಿ ಏನಾದರೂ ಆಗಿದ್ರೆ ನಿನಗೆ ಪಕ್ಕಾ ಗೊತ್ತಿರುತ್ತೆ. ಹೇಳೋ, ನಿನ್ಗೇನಾದರೂ ನೆನಪಾಗ್ತಿದ್ಯಾ? ಏನಾಯ್ತು? ಅದು ಚಿಕೇಶ್ ಮಾಡ್ರೆ, ಇಲ್ಲ ಚಿಕೇಶ್ ಮಾಡ್ರೆ, ನೀವು ಮಾಮೂಲಿಯಾಗೇ ಇದ್ರಿ. ಹೌದಾ? ಆದರೂ ತ್ರಿವಿಕ್ರಮ್, ಆ ಯೋಚನೆ ಬಿಡಿ. ಈಗ ಬೇಗ ಎದ್ದು ರೆಡಿಯಾಗಿ, ನಾವು ಹೊರಡಬೇಕು. ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ಏನದು? ಹೇಳಲ್ಲ, ಬೇಗ ರೆಡಿಯಾಗಿ.
ಜಗ್ಗಿ. ಹಾ ಹೇಳ ಜಗ್ಗಿ, ಏನಾಯ್ತು ನಾನು ಹೇಳಿದ ಕೆಲಸ? ಬಾಸ್, ಈ ಜಗ್ಗಿ ಒಂದ್ಸಲಿ ಕಮಿಟ್ ಆದ್ರೆ ಮುಗೀತು. ಒಪ್ಕೊಂಡಿರೋ ಕೆಲಸ ಮಾಡಿ ಮುಗಿಸ್ತೇ ಬಿಡೋದಿಲ್ಲ. ಅಂದ್ರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀಯಾ? ಮಾಡ್ದೆ ಬಾಸ್. ಹೇ, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಅವ್ನಿಗೇನು ಅನುಮಾನ ಬರಲ್ಲ ತಾನೆ ತ್ರಿಶೂಲ್ಗೆ? ಚಾನ್ಸೇ ಇಲ್ಲ ಬಾಸ್. ಅವ್ನು ಕುಡ್ದು ಬಿದ್ದಿದ್ದಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಬಂದೆ. ಅವನು ಗೊತ್ತಾಗೋದಿರ್ಲಿ, ಅನುಮಾನ ಕೂಡ ಬರೋದಿಲ್ಲ. ವೆರಿ ಗುಡ್ ವೆರಿ ಗುಡ್. ಈ ಬ್ಲಡ್ ನ ಫಸ್ಟ್ ಎಲ್ಲಿ ಕೊಡ್ಬೇಕು ಅಂತ ಹೇಳಿ. ಆ ಬ್ಲಡ್ ಸ್ಯಾಂಪಲ್ ನ ಶಿವು ಡಯಾಗ್ನೋಸಿಸ್ ಕೊಡು, ನಾನು ಹೇಳಿರ್ತೀನಿ. ಓಕೆ ಬಾಸ್, ಇವಾಗ್ಲೇ ಹೋಗಿ ಕೊಡ್ತೀನಿ. ಸರಿ, ಬಾಯ್. ಎಸ್, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಬ್ಲಡ್ ಸ್ಯಾಂಪಲ್ ಟೆಸ್ಟ್ ಮಾಡಿಬಿಟ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಜವಾದ ಆಟದ ಮಜಾ ಶುರು ಆಗುತ್ತೆ. ದಿಗ್ವಿಜಯ್, ಇನ್ಮೇಲೆ ನಿನಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇರ್ತೀನಿ. ಶಿವಾನಿ ಅವರೇ, ನಿನ್ನೆ ರಾತ್ರಿ ಲಾಡ್ಜಲ್ಲಿ ಏನಾಯ್ತು ಅಂತ ನೀವು ಸರಿಯಾಗಿ ಹೇಳ್ತೀರಾ ನನಗೆ ಪ್ಲೀಸ್? ನನ್ನ ಮೈಂಡಲ್ಲಿ ಏನೋ ಓಡ್ತಾ ಇದೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಚಿಕ್ಕೇಶ್ ಮಾಡ್ರೆ, ಮೇಡಮ್ ಏನೋ ಸರ್ಪ್ರೈಸ್ ಅಂದ್ರಲ್ಲ, ಅದೇನು ಅಂತ ಯೋಚನೆ ಮಾಡೋ ಬದಲು ನೆನ್ನೆ ರಾತ್ರಿ ಏನು ನಡೀತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಯಾಕೆ ಯೋಚನೆ ಮಾಡಬಾರ್ದು? ನಂಗೆ ಸರ್ಪ್ರೈಸ್ ಎಷ್ಟು ಇಂಪಾರ್ಟೆಂಟು, ರಾತ್ರಿ ಲಾಡ್ಜಲ್ಲಿ ಏನು ನಡೀತು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನನ್ನ ಪ್ರಕಾರ ನೀವಿಬ್ರು ಏನೋ ಮುಚ್ಚಿಡ್ತಿದ್ದೀರ. ಹಾಗೆಲ್ಲ ಏನಿಲ್ಲ ತ್ರಿವಿಕ್ರಮ್, ನಿಮ್ಮಿಂದ ಮುಚ್ಚಿಡುವಂಥದ್ದೇನಿದೆ? ಹೌದು ಚಿಕ್ಕೇಶ್ ಮಾಡ್ರೆ, ಹಾಗೆಲ್ಲ ಏನು ನಡೆದಿಲ್ಲ. ಪ್ಲೀಸ್ ಸ್ಟಾಪ್ ಇಟ್. ಅವಾಗ್ಲಿಂದ ಹೇಳಿದ್ದೇನೆ ಹೇಳ್ತಾ ಇದ್ದೀರಾ. ನನ್ನ ಪ್ರಕಾರ ಏನೋ ನಡೆದಿದೆ. ನಾನು ಡ್ರಿಂಕ್ಸ್ ಮಾಡ್ತಾ ಇದ್ದೆ. ಆಮೇಲೇನು? ಡ್ರಿಂಕ್ಸ್ ಮಾಡಿ ನೀವು ಹೋಗಿ ಮಲ್ಕೊಂಡ್ರಿ ಅಷ್ಟೇ? ನೋ. ಆಮೇಲೆ ತ್ರಿಶೂಲ್ ಯಾವುದೋ ಒಂದು ಸಾಂಗ್ ಹಾಡ್ತಿದ್ದ, ಅದು ನನಗೆ ನೆನಪಿದೆ. ಯಾವ ಸಾಂಗ್ ಅದು? ಹಾಡ? ನಾನು ಯಾವ ಹಾಡು ಹಾಡಿಲ್ವಲ್ಲ ಚಿಕ್ಕೇಶ್ ಮಾಡ್ರೆ. ಇದೇನಿದು, ತ್ರಿವಿಕ್ರಮ್ಗೆ ಒಂದೊಂದೇ ಎಲ್ಲ ನೆನಪಾಗ್ತಿದೆಯಲ್ಲ. ಇಲ್ಲ, ಇವನು ಅದ್ರ ಬಗ್ಗೆ ಯೋಚನೆ ಮಾಡದಿರೋ ಥರ ನಾನೇನಾದರೂ ಮಾಡಬೇಕು. ಇವನ್ ಮನಸ್ಸನ್ನ ಬದಲಾಯಿಸ್ಬೇಕು. ಹೇ ತ್ರಿಶೂಲ್, ನೆನ್ನೆ ನೀನು ಇದೇ ಸಾಂಗ್ ತಾನೇ ಹಾಡ್ತಿದ್ದು. ಛೇ, ಇಂಥ ಸಮಯದಲ್ಲಿ ಈ ಹಾಡೇ ಬರ್ಬೇಕಾ? ಯಾಕಿಬ್ರು ಸುಮ್ಮನಾಗ್ಬಿಟ್ರಿ? ಇದೇ ಸಾಂಗ್ ತಾನೇ? ಹಾ, ಇದೇ ಹಾಡನ್ಸುತ್ತೆ. ನೋಡಿದ್ರಾ, ನಿಮ್ಮಿಬ್ರಿಗೆ ನೆನಪಿಲ್ಲ. ಇರಿ, ನಿನ್ನೆ ರಾತ್ರಿ ಏನಾಯ್ತು ಅಂತ ನಾನೇ ನೆನ್ಪು ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ. ಆಮೇಲೆ ಏನಾಯ್ತು? ನೀವು ಹೋಗಿ ಡಾನ್ಸ್ ಮಾಡಿದ್ರಿ ಅಷ್ಟೇ. ನಾನ್ ಡಾನ್ಸ್ ಮಾಡಿದ್ನ? ಹೌದು ಚಿಕ್ಕೇಶ್ ಮಾಡ್ರೆ, ನೆನ್ನೆ ರಾತ್ರಿ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಅಂದ್ರೆ, ನೀವು ಅಷ್ಟೊಂದು ಎಂಜಾಯ್ ಮಾಡಿದ್ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದೇನೋ? ನನ್ಗೆ ಇದ್ಯಾವುದು ನೆನಪೇ ಇಲ್ವಲ್ಲೋ? ತ್ರಿವಿಕ್ರಮ್ ಮೇಲೆ ನಾನು ಶಕ್ತಿ ಪ್ರಯೋಗ ಮಾಡಿದ್ರು ಒಂದೊಂದೇ ನೆನಪು ಅವನಿಗಾಗ್ತಿದ್ಯಲ್ಲ. ಯಾಕೆ? ನನ್ನ ಶಕ್ತಿಗಿಂತ ಅವನ ನೆನಪಿನ ಶಕ್ತಿನೇ ಜಾಸ್ತಿ ಇದೆಯಾ? ಹಾಗಾದ್ರೆ ಇವನಿಗೆ ಆದಿಶೇಷನ್ ಬಗ್ಗೆನೂ ನೆನಪು ಬರಲೇಬೇಕು. ಯಾಕೆ ಬರ್ತಿಲ್ಲ? ಶಿವಾನಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಇಲ್ಲಿ ಎಡಗಡೆ ರಸ್ತೆಯಲ್ಲಿ ಹೋಗಿ. ಯಾಕೆ? ಚಿಕ್ಕೇಶ್ ಮಾಡ್ರೆ, ಏನೋ ಸರ್ಪ್ರೈಸ್ ಅಂದ್ರಲ್ಲ, ಅದನ್ನ ತೋರ್ಸಕ್ಕೆ ಇರಬೇಕು ಅಲ್ವಾ ಮೇಡಮ್? ಹೌದು. ಶಿವಾನಿ ಅವರೇ, ಅಂಥದ್ದೇನು ಸರ್ಪ್ರೈಸು? ಮೊದಲೇ ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ? ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸರಿ, ಯಾವ ಜಾಗ ಅದು? ಅದು ನಿಮಗೆ ಗೊತ್ತಿರೋ ಜಾಗ. ಆ ಜಾಗ ನೋಡಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ನಾನು ಯಾವತ್ತೂ ಈ ರೋಡಲ್ಲಿ ಬಂದೇ ಇಲ್ಲ. ಲೇ ತ್ರಿಶೂಲ್, ನಿಂಗೇನಾದ್ರೂ ಗೊತ್ತೇನೋ ಈ ಜಾಗ? ಅವ್ರಿಗೆ ಹೇಗೆ ಗೊತ್ತಿರುತ್ತೆ? ಆ ಜಾಗದ ಪರಿಚಯ ನಿಮಗ್ ಮಾತ್ರ ಇರೋದಕ್ಕೆ ಸಾಧ್ಯ. ನನಗೆ ಮಾತ್ರನಾ? ಹೌದು, ನಿಮಗ್ ಮಾತ್ರ. ನಡೀರಿ. ಇವ್ರು ಯಾವ ಜಾಗದ ಬಗ್ಗೆ ಹೇಳ್ತಾ ಇದಾರೆ? ಚಿಕ್ಕೇಶ್ ಮಾಡ್ರೆ ನೋಡಿ, ನಾನ್ ನೋಡ್ದಿರೋ ಜಾಗ ಯಾವ್ದಿದೆ?